ಅವ್ವ ಅನ್ನೋ ಪದ ನನ್ನ ಕಿವಿ ಕೇಳಿದ್ರೆ ಸಾಕು ನನ್ನ ಕೋಪ ನೆತ್ತಿಗತ್ತುತ್ತೆ. ಬಿಟ್ಬಿಡು. ಅಯ್ಯೋ ಮಕ್ಕಳವ್ವ, ನಾನೆಂತ ಅನ್ಯಾಯ ಮಾಡ್ಬಿಟ್ಟೆ ಪಾಪ. ನಾನು ಪಾರಮ್ಯಾಕೆ ರೇಗ್ಬಿಟ್ನಲ್ಲ ಪಾಪ. ಅವಳಿಗೇನು ಗೊತ್ತೈತಿ ನಮ್ಮ ಅವ್ವನ ಬಗ್ಗೆ? ಏನೋ ಕೇಳ್ಬಿಟ್ಲು, ಅದಕ್ಕೆ ನಾನು ಕೋಪ ಮಾಡ್ಕೊಂಡು ಹಿಂಗೆ ರೇಗ್ಬಿಡೋದ? ಏನ್ ಮಾಡ್ಬಿಟ್ಟೆ ಶಿವ ನೀನು, ಏನ್ ಮಾಡ್ಬಿಟ್ಟೆ? ಊರ್ ಜನ ಎಲ್ಲ ನಿಮ್ಮ ಅವ್ವ ಓಡೋದವಳು, ಅವಳಿಂದನೇ ನಿಮ್ಮ ಮನೆ ಹಾಳಾಗಿರೋದು ಅಂತ ಹೇಳಿದಾಗ ಸುಮ್ಕಿದ್ದಿದ್ದು ನಾನು. ಪಾಪ ಏನು ಅರಿದಿರೋ ಜೀವ ಅದು. ಆ ಜೀವದ ಬ್ಯಾಗ್ ರೇಗ್ಬಿಟ್ನಲ್ಲ ನಾನು. ಇಲ್ಲ, ತೆಪ್ಪು ಮಾಡ್ಬಿಟ್ಟೆ ನಾನು ಈಗಲೇ ಹೋಗಿ ಸಮಯ ಕೇಳಬೇಕು. ಏನದು ಸೌಂಡು? ಅದು ಕೈ ಜಾರ್ ಬಿದ್ದೋಯ್ತು ಕಣ್ರಿ. ಬಿಗಿಯಾಗಿ ಹಿಡ್ಕೊಂಡ್ರೆ ಯಾವುದು ಜಾರಕ್ಕಿಲ್ಲ. ಹಿಡ್ಕತೀನಿ, ಬಿಗ್ಯಾಗೆ ಹಿಡ್ಕತೀನಿ. ಇನ್ಮೇಲಿಂದ ಹೆಂಗ್ ಹಿಡ್ಕತೀನಿ ಅಂದ್ರೆ ಉಸಿರಾಡಕ್ಕೂ ಆಗ್ಬಾರ್ದು, ಹಂಗೆ ಹಿಡ್ಕತೀನಿ. ಅಯ್ಯೋ ದೇವ್ರೆ, ನಮ್ಮವ್ವ ಗ್ಯಾರಂಟಿ ಇದನ್ನ ಪಿಂಕಿಗೆ ಹಾಕೊಡ್ತಾಳೆ. ಏನಪ್ಪ ಮಾಡ್ಲಿ, ಜಿಮ್ ಆಯ್ತೈತೆ ಅಂತ ಖುಷಿ ಪಡ್ಲು ಇಲ್ಲ ಬಿಟ್ಬಿಡ್ಲು? ಅಯ್ಯಯ್ಯೋ. ಲೋ ಸೀನಾ, ನಿನಗೆ ಜಿಮ್ಗೆ ಏನೇನು ಐಟಮ್ ಬೇಕೋ ಎಲ್ಲ ಪಟ್ಟಿ ಮಾಡಿಕೊಡು. ನಾನು ಪೇಟೆಗೆ ಹೋಗಿ ಎಲ್ಲನೂ ಹುಡ್ಕೊಂಡು ತೊಗೊಂಬರ್ತೀನಿ. ಮೇನ್ ಐಟಮ್ ಎಲ್ಲ ನಾನು ಬೆಂಗಳೂರಿಗೆ ಹೋಗಿದ್ನಲ್ಲ ಯಜಮಾನ್ರ ಜೊತೆಗೆ, ಆ ಎಲ್ಲ ತಂದುಬಿಟ್ಟಿದ್ದೀನಿ. ಈ ಸಣ್ಣ ಪುಟ್ಟ ಐಟಮ್ ಎಲ್ಲ ಇರುತ್ತಲ್ಲ, ಬರ್ಕೊಡು. ಆದಷ್ಟು ಬೇಗ ಜಿಮ್ ಓಪನ್ ಮಾಡೋಣ. ನನ್ನ ಸೊಸೆ ಕಾಲ್ಗುಣದಿಂದ ಎಲ್ಲನೂ ಒಳ್ಳೆಯದೇ ಆಯ್ತಾ ಇದೆ. ಹ್ಞೂ ಕಣಪ್ಪಯ್ಯ. ಕನ್ಸು ಕಂಡ್ರೆ ರಾತ್ರಿ ಎಲ್ಲ ನಿದ್ದೆ ಬರಬಾರ್ದು ಅಂತ ಕನ್ಸು ಕಾಣಬೇಕು ಅಂತ ನಮ್ಮ ಅಣ್ಣ ಯಾವಾಗಲೂ ಹೇಳ್ತಾ ಇರ್ತಾನೆ. ನನ್ನ ಗಂಡ ಆಡೋ ಮಾತಲ್ಲೆಲ್ಲ ಬರೀ ಜಿಮ್ಮೇ ಇರುತ್ತೆ ಮಾವ. ತುಂಬ ಚಿಕ್ಕ ವಯಸ್ಸಿಂದ ಕಾಣ್ತಿರೋ ಕನಸು. ಇದರಲ್ಲಿ ನಿಮ್ಮ ಶ್ರಮನೂ ಇದೆ, ಅದಕ್ಕೆ ಇಷ್ಟು ಸಕ್ಸಸ್ ಆಗ್ತಾ ಇರೋದು. ನೀವೇನು ಯೋಚನೆ ಮಾಡಬೇಡಿ, ಸೀನನ್ ಜೊತೆ ನಾನಿದ್ದು ಇದನ್ನೆಲ್ಲ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಗಂಡ ಖುಷಿಯಾಗಿದ್ದರೆ ಅಷ್ಟೇ ಸಾಕು ನನಗೆ. ನೋಡವ ರಶ್ಮಿ, ಈ ಜಿಮ್ ಐಟಮ್ ತರೋದಕ್ಕೆ ನಾನು ಪೇಟೆ ಎಲ್ಲ ಸುತ್ತಾಡ್ಕೊಂಡಿರ್ತೀನಿ. ತಾಯಿ, ಈ ಮನೇನ ಚೆನ್ನಾಗಿ ನೋಡ್ಕೋಬೇಕು ನೀನು, ಆಯಿತಾ? ಆಯಿತು ಮಾವ. ಬಾರು, ನನ್ನ ತೆಪ್ಪಾಯ್ತು ಬಾರು, ನನ್ ಕ್ಷಮಿಸ್ಬಿಡು ಬಾರು. ನನ್ನ ಬಂಗಾರ ಗೊಂಬೆ ನೀನು, ನನ್ನ ಕಂದ ನೀನು. ನಾನು ನಿನ್ಮ್ಯಾಕೆ ರೇಗ್ಬಿಟ್ನಲ್ಲ ಪಾಪಿ 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 ಪಾಪಿ. ಮಾವ, ನೀನು ಹರ್ಟ್ ಮಾಡ್ಕೋಬೇಡ ಮಾವ, ಪ್ಲೀಸ್ ಸಮಾಧಾನ ಮಾಡ್ಕೋ. ಬಾರು, ತುಂಬ ಬೇಜಾರಾಯ್ತಾ? ಬೇಜಾರಾಯ್ತು. ಯಾಕಂದ್ರೆ ಎಲ್ಲರ ಮುಂದೆ ನಂಗೆ ಹಂಗೆ ಬೈದೆ ಮಾವ. ನಾನೇನು ತಪ್ಪು ಮಾಡಿದ್ದೀನಿ, ನಾನೇನು ಅನ್ಯಾಯ ಮಾಡಿದ್ದೀನಿ ಅಂತ ಎಲ್ಲರ ಮುಂದೆ ನನ್ನ ಮೇಲೆ ಕೂಗಾಡ್ದೆ. ಬಾರು, ಹಂಗಾರೆ ನಾನು ಬೈದ್ಬಿಟ್ನ ನಿಂಗೆ? ಯಾಕೆ ನಿನಗೆ ನೆನಪಿಲ್ವಾ? ಬಾರು, ಕೋಪದಲ್ಲಿ ಏನಂತ ಅಂತಾರೆ ನಂಗೆ ಗೊತ್ತಿಲ್ಲ. ಬರೀ ತಪ್ಪಾಯ್ತು ಅಂದ್ರೆ ನನಗಾಗಿರೋ ನೋವಿಗೆ ಪರಿಹಾರ ಸಿಗೋದಾದ್ರೂ ಹೇಗೆ? ಲೈಫಲ್ಲೇ ಈ ಥರ ಆಗಿರಲಿಲ್ಲ. ಅಯ್ಯೋ, ಫಸ್ಟ್ ಟೈಮು ಹೋಗಿದ್ದು. ಸಮಾಧಾನ ಮಾಡಕ್ ಬೀದಿ ಬಾರು, ನೀನ್
ಮಾತ್ರ ಬೀದಿನಲ್ಲಿ ಬೈಬೋದು, ನಾನು ಮಾತ್ರ ಬೀದಿನಲ್ಲಿ ಅಳಂಗಿಲ್ವಾ? ಅನ್ಯಾಯ, ಎಲ್ಲ ಅನ್ಯಾಯ. ಸಮಾಧಾನ ಮಾಡ್ಕೊಪಾರು, ತಮ್ಮ ಅಂತೀನಿ, ಕಣ್ಣು ನೋಡ್ಕೊಪಾರು. ಏ ಸಮಾಧಾನ ಮಾಡೋದು ಹಿಂಗ? ಮತ್ತಿದೆ ಪಾರು, ಮಗು ಹತ್ರ ಏನ್ ಮಾಡ್ತಾರೆ? ಮುದ್ದು ಮಾಡ್ತಾರೆ. ಮತ್ತೆ ಅದನ್ನ ಮಾಡ್ಬೇಕಲ್ವ ನೀನು? ಮುದ್ದು ಮಾಡು. ಅದು ಬೀದಿನಾಗ ಪಾರು. ಮಗುಗೆ ಬೀದಿನಲ್ಲಿ ಇದೆಯಾ ಅಂತ ಮುದ್ದು ಮಾಡಲ್ಲ ಅಂದ್ರೆ ಅದು ಸುಮ್ಮನೆ ಆಗ್ಬಿಡತ್ತಾ? ಹಿಂಗ್ ಮಾಡುತ್ತೆ. ಮತ್ ನಾನು ಅಳ್ತೀನಿ. ಅಯ್ಯಯ್ಯೋ ಪಾರು, ನಾನು ಮುದ್ದು ಮಾಡ್ತೀನಿ ಆಯ್ತಾ? ಆದ್ರೆ ಇಲ್ಲಿ ಮುದ್ದು ಮಾಡಿದ್ರೆ ಜನ ಎಲ್ಲ ನೋಡ್ಬಿಡ್ತಾರೆ, ಕಣ್ಣೆಸ್ರು ಆಯ್ತದೆ. ಅದಕ್ಕೆ ಸುಮ್ಕಿವ್ನಿ ಆಟೆಯ. ಅದು ಕರೆಕ್ಟ್ ಆದ್ರೆ ನನಗೆ ಸಮಾಧಾನ ಆಗ್ತಿಲ್ಲ. ಪಾರು, ನನ್ನ ಮನೆಗೆ ಹೋದ್ಮೇಲೆ ಆಮೇಲೆ ಮುದ್ದು ಮಾಡ್ತೀನಿ, ಸರಿನಾ? ಸರಿ ಆಯ್ತು, ಮನೆಗೆ ಹೋಗಿ ಮುದ್ದು ಮಾಡು. ಗಾಡಿ ತೆಗಿ ಈಗ. ಅದೇ ನಾನು ಗಾಡಿವರೆಗೂ ನಡ್ಕೊಂಡ್ ಬರಲ್ಲ, ನಂಗೆ ತುಂಬಾ ಬೇಜಾರಾಗಿದೆ. ಅಲ್ಲ ಹಂಗಾರೆ ಗಾಡಿ ಗಂಟೆ ಎಂಬತ್ತಿಯ ಪಾರು? ಕೂಸುಮರಿ ಮಾಡು. ಕುಸುಮರಿಯ? ಅಪ್ಪಯ್ಯ, ಏನು ಯೋಚನೆ ಮಾಡ್ತಿದ್ದಿ? ಆ ಪಾರ್ವತಿ ಡಾಕ್ಟ್ರು ಕೋಟ್ ಹಾಕಬಾರ್ದು ಅನ್ನೋದಕ್ಕೆ ಏನೇನೆಲ್ಲ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದ. ದೊಣ್ಗಳೇ, ನಮ್ಮ ಮನೆ ಗುಡಾಣ್ದಾಗೆ ಒಕ್ಕಿ ಬೇಳೆಗಿಂತ ವೈಡೂರ್ಯಗಳೇ ಜಾಸ್ತಿ ಅವೆ. ಯಾವುದಾದ್ರು ಒಂದು ಪ್ಲಾನ್ ಬಿಸಾಕಿ. ಹ್ಞೂ ಕಣಪ್ಪಯ್ಯ, ಯಾವುದೇ ಕಾರಣಕ್ಕೂ ಅವಳಿಗೆ ಡಾಕ್ಟ್ರ್ ಅನ್ನೋ ಪದವಿ ಸಿಗಬಾರ್ದು, ಹಂಗೆ ನನ್ನ ಮಾಡಪ್ಪಯ್ಯ. ಈಗ ಈ ಪತ್ರ ಬಂದಿರೋ ವಿಷಯ ನಮ್ಮ 3 ಜನಕ್ಕೆ ಮಾತ್ರ ಗೊತ್ತು. ಅದು ಬಿಟ್ಟು ಇದು ಅವಳಿಗೆ ಬಂದಿರೋದು ಗೊತ್ತೇ ಇಲ್ದಂಗೆ ಮಾಡಿಬಿಟ್ರೆ? ಅದು ದಿಟ್ಬೇಯ. ಆ ಪೋಸ್ಟ್ ಮನಪ್ಪ ಈ ಮನೆ ಅಡ್ರೆಸ್ಗೆ ಈ ಪತ್ರ ತಂದು ಕೊಟ್ಟವನೇ ಅಂದರೆ ಪಾರ್ವತಿ ಅವರು ಕಾಲೇಜಲ್ಲಿ ಓದುವಾಗ ಈ ಮನೆ ಅಡ್ರೆಸ್ಸೇ ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಹೇಳಿ? ಹಂಗಾರೆ ಪತ್ರ ಇಲ್ಲಿ ಬಂದೈತೆ ಅಂತ ಪಾರ್ವತಿಗೂ ಗೊತ್ತಿರ್ತೈತೆ ಅಂತ ಅರ್ಥ. ಹಂಗಿದ್ರೆ ಈ ಲೈಸೆನ್ಸು ನಮಗೆ ಬಂದೇ ಇಲ್ಲ ಅನ್ನೋ ಹಾಗೆ ಮಾಡಿಬಿಟ್ರೆ? ಮಾಡ್ಬಿಡ್ಬೋದು ದಣ್ಗಳೇ. ಆದರೆ ಈ ಮನೆ ಗೋಡೆ ಕಿಟಕಿಗೆ ಮಾತ್ರ ಅಲ್ಲ, ಕಂಬಕ್ಕೂ ಕಿವಿ ಐತಲ್ಲ, ಯಾವಾರ ಹೋಗಿ ಹೇಳ್ಬಿಟ್ರೆ ಭಯ ಅಷ್ಟೇಯ. ಹಂಗಾದರೆ ಈಗ ಇರೋದು ಒಂದೇ ದಾರಿ. ಯಾವ ದಾರಿ ದಣಿಗಳೇ? ಈ ಪತ್ರ ಅನ್ನೋದಕ್ಕೊಂದು ಜೀವ ಇದೆ, ಅದೇ ಇಲ್ಲದೆ ಹೋದರೆ? ಅಲ್ಲಪ್ಪಯ್ಯ, ಒಂದು ಹೋದರೆ ಇನ್ನೊಂದು ಸಿಗ್ತದೆ. ಇವಾಗಿದ್ರು ಕತೆ ಮುಗಿಸಿ ಏನು ಕೇಳಿದ್ನ? ದಡ್ಡ ಲೈಸೆನ್ಸು ಸಿಗೋದು ಅಷ್ಟು ಸುಲಭ ಅಲ್ಲ ಕಣ. ಬಸ್ನಲ್ಲಿ ಕೊಡೋ ಟಿಕೆಟ್ ಮೇಲೆ ಬರೆದಿರುತ್ತೆ ಇದನ್ನು ವರ್ಗಾವಣೆ ಮಾಡೋ ಹಾಗಿಲ್ಲ ಅಂತ. ಆ 5 ರೂಪಾಯಿ ಟಿಕೆಟ್ಗೆ ಅಷ್ಟೊಂದು ನಿಯಮ ಇದೆ ಅಂದಮೇಲೆ ಈ ಡಾಕ್ಟರ್ಗಿರಿ ಸರ್ಟಿಫಿಕೇಟ್ಗೆ ಇನ್ನೆಷ್ಟು ನಿಯಮ ಇರಬಹುದು? ಇದು ಸಿಗೋದು ಅಷ್ಟು ಸುಲಭ ಅಲ್ಲ. ಇದನ್ನು ಮತ್ತೆ ಪಡಿಬೇಕು ಅಂದರೆ ಮತ್ತೆ ಡಾಕ್ಟ್ರು ಓದೋಷ್ಟೇ ಕಷ್ಟ. ಎಷ್ಟೋ ಸಾರ್ತಿ ವರ್ಷಗಳೇ ಹಿಡಿದೋಗುತ್ತೆ ಗೊತ್ತಾ? ಒಂದು ಮ್ಯಾಕೆ ಈ ಲೈಸೆನ್ಸ್ಗೆ ಎಳ್ಳು ನೀರು ಬಿಟ್ಬಿಟ್ರೆ ಪಾರ್ವತವರು ಇನ್ನೊಂದ್ಕಿಂತ ಲೈಸೆನ್ಸ್ ತಗೊಳಕ್ಕೆ ಅರ್ಸಾಸ ಪಡಬೇಕು ಅಂತೀರಾ? ಲೈ ಚಿತ್ರಿ, ಅಪ್ಪ ಹೇಳಿಲ್ವೇನ್ಲ ವರ್ಷಗಳಾಯ್ತದೆ ಅಂತ. ಅಪ್ಪಯ್ಯ, ಹಂಗಾರೆ ಇದಕ್ಕೆ ಒಂದು ಗತಿ ಕಾಣಿಸ್ಬಿಡಪ್ಪಯ್ಯ. ಊಟ ಸಿಗೋದು ಮುಖದ ಪುಣ್ಯ, ಸೀರೆ ಸಿಗೋದು ಉಡೋರು ಪುಣ್ಯ. ಪಾರ್ವತಿ ಡಾಕ್ಟ್ರು ಓದಿದ್ರು ಲೈಸೆನ್ಸ್ ಸಿಗದೇ ಇರೋದು ಅವಳು ಪುಣ್ಯ. ಹಂಗರಿವಾಗ ಪಾರ್ವತಿ ಡಾಕ್ಟ್ರು ಆದಂಗೆಯ. ನಾನು ಅವಳನ್ನು ಡಾಕ್ಟ್ರು ಓದಿಸಿದ್ದು ಶಿವು ಮನೆ ಉದ್ಧಾರ ಮಾಡಲಿ ಅಂತ ಅಲ್ಲ. ನಾನು ಮಾಡಿಸೋ ಮದುವೆನಲ್ಲಿ ಲಗ್ನ ಪತ್ರಿಕೆ ಮೇಲೆ MBBS ಅಂತ ಬೀಳಲಿ ಅಂತ. ಆದರೆ ಅವಳು ನನ್ನ ವಿರುದ್ಧನೇ ಹೋದ ಮೇಲೆ ಅವಳು ಓದು ತಲೆನಲ್ಲಿರಬೇಕು, ಆದರೆ ಅದಕ್ಕೆ ಬೆಲೆ ಇರಬಾರ್ದು ಅಲ್ವಾ?
ಪಾರು ನನಗೆ ಫೋನ್ ನಾಚಿಕೆ ಬರ್ತದೆ ಪಾರು. ಸರಿ ಬಿಡು, ಬೇಡ, ನಾನು ಇಲ್ಲೇ ಕೂತ್ಕೊಂಡು ಓದಾಡ್ತೀನಿ. ಯವ್ವಾ ಬೇಡ 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 ಎದ್ದೇಳು, ನಾನು ಕುಸುಮರಿ ಮಾಡ್ತೀನಿ ಇರು. ಹಂಗೆ ಬರ್ಬೇಕು ದಾರಿಗೆ. ಕುಸುಮರಿ ಬರ್. ಯವ್ವಾ ಪಾರು ಏನ್ ಅಂದಾಜು ಒಂದು 150ರಿಂದ 200 kg ಇದೆಯಾ? ನಾನು ಭಾರ ಅನ್ಸ್ತಿದ್ದೀನ, ಅದು 150ರಿಂದ 200 kg ಇಲ್ಲ. ಇಲ್ಲ ಪಾರು, ಸುಮ್ಕೆ ಮುಗಿಸಿಬಿಟ್ಟೆ. ನೀನು ಒಳ್ಳೆ ಹೂವ ಇದ್ದಂಗಿದ್ಯಾ ಮಾವ. ಬರೀ ಕೂಸುಮರಿ ಮಾಡ್ತಿದ್ಯಲ್ಲ. ಮತ್ತೆ ನಿಮ್ಮ ಮನೆ ಎತ್ಕೊಂಡು ಕುಂಟೆ ಬಿಲ್ಲೆ ಆಡಕ್ಕಾಯ್ತದ ಮ್ಯಾಮ್? ಅಲ್ಲ ಮಾವ, ಚಿಕ್ಕ ವಯಸ್ಸಲ್ಲಿ ಕೂಸುಮರಿ ಮಾಡಿದಾಗ ಏನೋ ಹೇಳ್ತಿರ್ತೀಯಲ್ಲ, ಅದನ್ನ ಹೇಳು. ಓಹೋ ಅದಾ? ಓ ಉಪ್ಪು ಮುಟ್ಟೆ ಬೇಕಾ? 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 ಉಪ್ಪು ಮುಟ್ಟೆ. ಪಾರು ಯವ್ವಾ ಜನ ಎಲ್ಲ ನೋಡ್ತವ್ರ ಪಾರು, ಏನ್ ಅನ್ಕೋತಾರೋ ಏನು? ಏನ್ ಅನ್ಕೋತಾರೆ? ಗಂಡ ಹೆಂಡತಿ ಅಂದ್ರೆ ಹಿಂಗೆ ಇರ್ಬೇಕು ಅಂತ ಅನ್ಕೋತಾರೆ. ಸುಮ್ಮನೆ ನಡಿ. ನಿಲ್ಸ್ಬಿಟ್ಟಲ್ಲ, ಹೇಳು. ಉಪ್ಪು ಮುಟ್ಟೆ ಬೇಕಾ? ಉಪ್ಪು ಮುಟ್ಟೆ ಬೇಕಾ? ಉಪ್ಪು ಮುಟ್ಟೆ. ಅಬ್ಬಾ, ಎಲ್ಲಿ ಜಗಳ ಮುಂದುವರಿಸಿ ಮಾತು ಬಿಟ್ಬಿಡ್ತಾರೆ ಅನ್ಕೊಂಡಿದ್ದೆ. ಉಪ್ಪಿನ ಮುಟ್ಟೆ ಬೇಕಾ? ಉಪ್ಪು ಮುಟ್ಟೆ. ಅಂಗಡಿಲಿ ಉಪ್ಪಿನ ಮೂಟೆ ಐತೆ, ಹೊಸದಾಗ ಏನು ಬೇಕಾಗಿಲ್ಲ. ಇಲ್ಲ ಕಲ, ಸುಮ್ಕೆ ಜಿಮ್ ಮಾಡ್ತಿದ್ದೆ ಆಟೆಯ. ಇಳ್ಕಪಾರ ಗೊರ್ಕೆಣ ಆಗ್ಲೇನೋ ಹೇಳಿದ್ರಿ. ಅಬ್ಬಾ, ಈಗ ಸಮಾಧಾನ ಆಯ್ತು ಅದಕ್ಕೆ. ಏನ್ಲ ಅದು? ಮಾವ, ಅದು ನನ್ನ ಗೊರ್ಕೆ ಅಣ್ಣನ ಮಧ್ಯೆ ಇರೋ ವಿಷಯ. ತಾವು ಸ್ವಲ್ಪ ಸುಮ್ಮನಿರಿ ಸರ್. ಆಯ್ತಪ್ಪ, ಅದಕ್ಕೆ ಮೈದನ ಮಧ್ಯೆ ನಾ ಬರಕ್ಕಿಲ್ಲ. ಸರಿ ಆಗ್ಲಿ, ಈಗ ನಾವು ಮನೆಗೆ ಹೋಗುಮ. ಗೊರ್ಕೆ ಅಂಗಡಿ ಕಡೆ ಜೋಪಾನ ಹಾಕಲ್ಲ? ಸರಿ ಅಣ್ಣ, ಬರ್ತೀವಿ. ಮಾವ, ನೀನು ಕೂಗು ಕಿರ್ಚು ಏನೇ ಮಾಡು, ಆದರೆ ನನ್ನ ಅತ್ತೆ ಬಗ್ಗೆ ನನಗೆಲ್ಲ ವಿಷಯನೂ ತಿಳ್ಕೊತೀನಿ. ಅವ್ರನ್ನ ಹುಡುಕಿ ನಮ್ಮ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಅಣ್ಣ ಅದಕ್ಕೆ ಇನ್ನೂ ಬಂದಿಲ್ವಲ್ಲ? ಅವ್ರೇನ್ ಪಿಕ್ಚರ್ಗೆ ಹೋಗೋವ್ರೆ ನಾವ್ 3 ತಾಸಿಗೆ ಬರಕ್ಕೆ? ಅಂಗಡಿ ತಾನೇ ಹೋಗಿರೋದು, ಏನೋ ಕೆಲಸ ಇರ್ತದೆ, ಬರ್ತಾರ ತಕ್ಕ. ಇಲ್ಲ, ಅವರಿಬ್ರು ಇತ್ತೀಚೆಗೆ ನಮಗೆ ಟೈಮೇ ಕೊಡ್ತಿಲ್ಲ. ನಮ್ಮನ್ನ ದೂರ ಮಾಡ್ತಿದಾರ ಅನಿಸ್ತಿದೆ. ಏನೇ ಮಾತಾಡ್ತಿದ್ಯಾ? ಹಂಗೆಲ್ಲ ಮಾತಾಡಬಾರ್ದು. ಯಾಕೆ ಮಾತಾಡ್ಬಾರ್ದಕ್ಕ? ನನಗೆ ಅನ್ಸಿರೋದನ್ನ ನಾನು ಹೇಳಿದ್ದೀನಿ. ಅಣ್ಣ ಮುಂಚಿನ ಥರ ಇಲ್ಲ, ಅತ್ಗೇನೋ ಅಷ್ಟೇ. ಅವರಿಬ್ಬರೇ ಇರ್ತಾರೆ, ಅವರಿಬ್ಬರೇ ಓಡಾಡ್ತಿರ್ತಾರೆ. ನನಗೂ ಬೇಜಾರಾಗುತ್ತೆ, ಅವಾಗ ಒಂಥರ ಇದ್ರು ಇವಾಗ ಒಂಥರ ಇದ್ದಾರೆ ಅಂತ. ಇಬ್ರು ಗಾಬರಿ ಆದ್ರ? ಇದೇ ತರ ಅಣ್ಣ ಅದಕ್ಕೆ ಬಂದಾಗ ಹೇಳಿದ್ರೆ ಹೆಂಗಿರುತ್ತೆ? ಏ ಬ್ಯಾಡ, ಸುಮ್ಕಿರು. ಅದಕ್ಕೆ ನಮ್ಮ ಯಾಕೆ ಜೀವನೇ ಮಾಡ್ಕೊಂಡವಳೆ, ಅವಳು ನೋವಾಗಕ್ಕಿಲ್ವಾ? ಬ್ಯಾಡ. ಏನು ಆಗಲ್ಲ ಅಕ್ಕ, ಸುಮ್ನೆ ಕಾಲ್ ಎಳಿಯಕ್ಕಷ್ಟೇ ಅಲ್ವಾ, ಜೋಕಿದು. ಬೇಡ ಕಣೆ ಚೂಟು, ಆಮೇಲೆ ಅದಕ್ಕೆ ನಿಜವಾಗ್ಲೂ ಬೇಜಾರು ಮಾಡ್ಕೊಂತಾರೆ. ಅದಕ್ಕೆ ಬೇಜಾರಾದ್ರೆ ಅಣ್ಣ ನೊಂದ್ಕೊಂತಾನ ಪಾಪ. ಏ ಅಕ್ಕ, ಅಣ್ಣ ಅದಕ್ಕೆ ಬಂದ್ರು, ಪ್ಲೀಸ್ ಕಂಡ್ರೆ ನೀವಿಬ್ರು ಏನು ಮಾತಾಡ್ಬೇಡ್ರಿ. ಇವಾಗ ಏನು ಹೇಳಿದ್ನಲ್ಲ ಅದನ್ನೇ ಹೇಳ್ತೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಮಾವ, ಎಲ್ಲೂ ಕೂಸುಮರಿ ಮಾಡ್ಬೋದು ತಪ್ಪ. ಪಾರು ಮನೆ ಪಾರು ಇದು. ಹೋಗ್ ಮಾವ, ನೀನು ಹೊರಗಡೆ ಕೂಸುಮರಿ ಮಾಡು ಅಂದ್ರೆ ಬೀದಿಲಿದ್ದೀವಿ ಅಂತ, ಮನೇಲಿ ಕೂಸುಮರಿ ಮಾಡು ಅಂದ್ರೆ ಮನೇಲಿದ್ದೀವಿ ಅಂತ. ಓ ಬಂದ್ರಾ ಮೇಡಮ್? ಬಂದ್ರಾ ಸರ್? ಹೌದು ಚೋಟು. ಇನ್ನೂ ಹೊಸಿ ಲೇಟ್ ಆಯ್ತಿತ್ತು, ಆದ್ರೂ ಇರ್ಲಿ ಅಂತ ಹೊಸಿ ಬಿರ್ನೇನೆ ಬಂದ್ವಿ. ಹೋಗ್ಲಿ ಬಿಡಣ್ಣ, ಹೇಗಿದ್ರು ನಮ್ಗಂತೂ ನೀವು ಟೈಮ್ ಕೊಡಲ್ಲ, ನೀವಿಬ್ರೇ ಇರ್ತೀರಾ. ನಮ್ಮನ್ನೆಲ್ಲ ಎಲ್ಲಿ ಸೇರಿಸ್ಕೋತೀರಾ? ಹೊಸೆ ಏನವ ಹೇಳ್ತಿದ್ಯಾ? ಏನಿಲ್ಲ ಅಣ್ಣ, ಇರೋದನ್ನೇ ಹೇಳ್ತಾ ಇದ್ದೀನಿ. ಅಯ್ಯಯ್ಯೋ ಅದಕ್ಕೆ ಸಾರಿ, ತಮಾಷೆ ಮಾಡ್ತಿದ್ವಿ ಅಷ್ಟೇ. ಅದಕ್ಕೆ ಬಡ್ಕಂಡೆ ನಾನು, ಹೇಳೋದ್ ಬ್ಯಾಡ, ಅದಕ್ಕೆ ನೋವಾಯ್ತದೆ ಅಂತ ಕೇಳ್ದೆ ನನ್ನ ಮಾತನ್ನ. ಈಗ ನೋಡಲ್ಲಿ ದೇವ್ರಂತ ಅದಕ್ಕೆ ಕಣ್ಣಲ್ಲಿ ನೀರು ತರಿಸ್ಬಿಟ್ಟಿಯಲ್ಲ. ಅದಕ್ಕೆ
ತಮಾಷೆಗೆ ಮಾಡಿದ್ದು ಅದಕ್ಕೆ. ಐ ಆಮ್ ರಿಯಲಿ ವೆರಿ ಸಾರಿ ಅದಕ್ಕೆ. ಸಾರಿ ಅನ್ಬೇಡಿ. ಅಯ್ಯೋ, ನೀವು ಮಾತ್ರ ಬೂಸಿ ಬಿಡೋದಾ? ನಾವು ಇವಾಗ ಬೂಸಿನೇ ಬಿಟ್ಟಿದ್ದು. ನನಗೆ ಗೊತ್ತಿಲ್ವಾ ನನ್ನ ಆದ್ನಿರೆಲ್ಲ ಹೆಂಗೆ ಅಂತ? ಅಲ್ಲ ಕಣ್ರವ, ನಿಮ್ ಮನ್ಸ್ನಾಗೆ ಯಾವತ್ತೂ ಇಂಥ ಯೋಚನೆ ಬರಕ್ಕಿಲ್ಲ ಅಂತ ನಮಗ್ ಗೊತ್ತೈತೆ. ಯಾಕಂದ್ರೆ ನನ್ನ ತಂಗಿರೋ ಬರೀ ಚಿನ್ನ ಅಲ್ಲ, ಅಪ್ಪಟ ಅಪರಂಜಿಗಳು. ಆದ್ರೂ ಒಂದು ಡೌಟು, ರಮ್ಯಾ ಏನೋ ಮುಂಚೆನೆ ನಮ್ಗೆ ಹೇಳಿದ್ಲು ಹೀಗೆಲ್ಲ ಮಾಡ್ತಿದೀವಿ ಅಂತ. ನೀವಿಬ್ರು ಮಾತಾಡ್ಕೊಂಡಿಲ್ಲ, ಅದ್ ಹೇಗೆ ಸಿಂಕ್ ಆಯ್ತು? ರತ್ನ, ನಾನು ಮಾವ ಮಾತಾಡ್ಕೋಬೇಕು ಅಂತಾನೆ ಏನೂ ಇಲ್ಲ, ಕಣ್ಣಲ್ಲೇ ಎಲ್ಲ ಅರ್ಥ ಆಗೋಗ್ಬಿಡತ್ತೆ. ಅಲ್ಲ ಕಣ್ರವ, ಇದೇ ಅಲ್ವ್ರಾ ಪಿರುತಿ ಅಂದ್ರೆ? ನಾವೆಲ್ಲರೂ ಬ್ಯಾರೆ ಬ್ಯಾರೆ ಅಲ್ಲ, ನಾವೆಲ್ಲ ಒಂದೇ. ಬನ್ನಿ 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 ಬನ್ನಿ. ಅಡವ್ ಅಡವ್ ಲೇ ಲೇ ಲೇ, ಯಾಕೆ ಹಂಗೆ ಗಂಟ್ಲರ್ಕೋತಾ ಇದೆಯಾ? ನಾ ಇನ್ನೂ ಬದುಕೇವನಿ. ಏಯ್, ವಯಸ್ಸಿನಾಗಿರೋರಿಗೆ ಗಂಟ್ಲು ಮೆಂಟ್ಲು ಎರಡು ಮುಖ್ಯ. ಗಂಟ್ಲು ಕಿತ್ತೋಯ್ತು ಅನ್ಕ, ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಅಂತ ಕೂಕ್ಕಳಕ್ಕೂ ಗಂಟ್ಲು ಇರಕ್ಕಲ್ಲ. ನೀನೊಳ್ಳೆ ಸಾ ಅನ್ನಂಗಿಲ್ಲ, ಸರಿಗಮಪ್ಪ ಅಂತ ಶುರು ಹಚ್ಕತೀಯ. ಏಯ್, ಬುದ್ಧಿ ಹೇಳೋದು ಬಿಡ್ಲಾ? ಸುದ್ದಿ ಏನಂತ ಹೇಳು. ಅದಕ್ಕೆ ಆ ಶಿವಮಂತ ಹೋಗಿದ್ರಲ್ಲ, ಪೆದ್ದುಂಗೆ ಅವ್ನ ತಂಗಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು? ಇನ್ನು 8 ದಿನ. ಪಾರ್ವತಿ ನಂಗೆ ಬೇಕಾಟೆ, ಕಾಯಕ ಹಾಕಿಲ್ಲ. ಓ ದೇವ, ನೀನ್ ಹೇಳಿದ ತಕ್ಷಣ ಮಾಡ್ಕೊಳ್ಳೋದಕ್ಕೆ ಅದೇನು ಮಕ್ಕಳಾಟ ಅಲ್ಲ, ಮದ್ವೆ. ಇಂದ್ರಿ, ನನಗೊಂದು ಡೌಟು, ಮದುವೆನೂ ಮಕ್ಕಳು ಮಾಡ್ಕೊಳಕ್ಕೆ ತಾನೇ ಇರೋದು? ಸರಿಯಾಗಿ ಬರುತ್ತೆ ಬಾಯಿಗೆ. ಆಮೇ ನನ್ನ ತಮ್ಮ ಅವನೇ, ಹೊಸ ಮರ್ಯಾದೆ ಕೊಡು. ನೀವಿಬ್ರು ತಿಕ್ಲಾಗ ಆಡ್ಬೇಡಿ. ನಾನು ಏನೋ ಪ್ಲಾನ್ ಮಾಡಿ ಅವ್ರನ್ನ ಬಲೆಗೆ ಬೀಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿದ್ರೆ ನೀವಿಬ್ರು ನೋಡಿದ್ರೆ ನಿಮ್ದೇ ಲೋಕದಲ್ಲಿ ಇದ್ದೀರಾ. ಅದಕ್ಕೆ ಏನೋ ಬಿಸಿ ರಕ್ತ ತಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಮಾತಾಡಿದೆ. ಇವಾಗ ನೀವು ಏನು ಅನ್ಕೊಂಡಿದ್ದೀರಾ ಅದನ್ನ ಹೇಳಿ. ಒಟ್ನಲ್ಲಿ ನಂಗೆ ಪಾರ್ವತಿ ಸಿಗ್ಬೇಕು ಅಟ್ಟೆ. ಎಷ್ಟು ಸಲ ಹೇಳ್ಬೇಕು ನಿಮ್ಗೆ, ರಾಣಿ ಜೀವನ ಇಲ್ಲಿ ಹಾಳಾದ್ರೆ ಶಿವ ಜೀವನ ಅಲ್ಲಿ ಹಾಳಾಗುತ್ತೆ. ಶಿವ ಜೀವನ ಹಾಳಾದ್ರೆ ಪಾರ್ವತಿ ನಿನ್ಗೆ ಸಿಕ್ಕೇ ಸಿಗ್ತಾಳೆ. ಅಷ್ಟು ಸಾಕು, ಮಿಕ್ಕಿದ್ ನೀವು ಏನಾನ ಮಾಡ್ಕೊಳ್ಳಿ. ಆದರೆ ವರ್ಷವೇ ಅವರಪ್ಪ ಅವನು ಇದೇ ಮಾತು ಹೇಳಿದರು, ಶಿವು ತಂಗಿರ ಜೀವನ ಹಾಳು ಮಾಡಿದ್ರೆ ಅವ್ನ ಜೀವನನೂ ಹಾಳಾಯ್ತದೆ ಅಂತ. ಆದರೆ ಅವನು ಅವ್ನ ತಂಗಿ ಮದುವೆನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ನಪ್ಪ. ಕರೆಕ್ಟ್ ಕಲ, ಇದನ್ನೇ ನಾನು ಕೇಳಬೇಕು ಅಂತಿದ್ದೆ. ಇದಕ್ಕೇನಂತೀಯಮ್ಮೆ? ಗಂಡಸ್ರು ಏನೇ ಮಾಡಿದ್ರು ಫಲ ಸಿಗಲ್ಲ. ಎಲ್ಲರ ಮುಂದೆ ಹಿಂಗೆ ಹೇಳ್ಬಿಟ್ಟಿಯಾ? ಅಡುಗೆ ಮಾಡೋದ್ರಿಂದ ಹಿಡಿದು ತಿನ್ನೋ ಗಂಟ ಗಂಡಸರನ್ನ ಮೀರ್ಸೋರು ಯಾರೂ ಇಲ್ಲ. ಭೀಮಸೇನ ನಳಮಹಾರಾಜ ಅಡುಗೆ ಮಾಡೋಕ್ಕಿದ್ದ, ತಿನ್ನಕ್ಕೆ ಬಕಾಸುರ ಇದ್ದ, ಎಲ್ಲ ಗಂಡಸ್ರಯ್ಯ. ಭೀಮಸೇನ ನಳಮಹಾರಾಜ ಅಡಿಗೆ ಮಾಡೋದಕ್ಕೆ ಖಾರ ರುಬ್ಕೊಟ್ಟಿರೋದು ಹೆಂಗಸ್ರೆ. ಅಂದರೆ ಏನತ್ಗೆ ನಿಮ್ಮ ಮಾತಿನ ಅರ್ಥ? ರಾಮಾಯಣ ಮಹಾಭಾರತ ಯುದ್ಧನ ಮುಗಿಸಿದ್ದು ಗಂಡಸ್ರೆ, ಆದ್ರೆ ಅದು ಶುರುವಾಗಿರೋದು ಯಾರಿಂದ? ಹೆಂಗ್ಸಿಂದ. ನಾನೀಗ ಮಾಡೋದಕ್ಕೆ ಹೊರಟಿರೋದು ಅದನ್ನೇ. ನಾನೊಂದು ಹೆಣ್ಣಾಗಿ ರಾಣಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬಂದು ಯುದ್ಧನ ಸಾರ್ತೀನಿ. ನೀವು ನಿಮ್ಮ ಮುಖದ ಮೇಲೆ ಮೀಸೆನ ಬಿಟ್ಕೊಂಡಿರೋದು ತಿರುವುದಕ್ಕಲ್ಲ, ಈ ಯುದ್ಧನ ಮುಗಿಸಿ ಅದನ್ನ ಗೆಲ್ಲೋ ಹಾಗೆ ಮಾಡಬೇಕಾಗಿರೋದು ನೀವುಗಳೇ. ನಾನು ಆ ಶಿವ ಅವ್ರ ಮನೆಗೆ ಎಷ್ಟು ಹತ್ರ ಆಗ್ತೀನಿ ಅಂದರೆ, ಆ ರಾಣಿನ ನಮ್ಮ ಮನೆಗೆ ಸೊಸೆಯಾಗಿ ಬಾ ಅಂತ ಕರೆಯೋಕ್ಕಿಂತ ಮುಂಚೆನೆ ನಾನು ಇವ್ರ ಮನೆಗೆ ಸೊಸೆಯಾಗಿ ಹೋದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಅವಳಿಗೆ ಅನ್ಸ್ಬೇಕು, ಅಷ್ಟು ಹತ್ರ ಆಗ್ತೀನಿ. ಆಹಾ, ಇದು ಕಣಮ್ಮಿ ಮಾತು ಅಂದರೆ. ಇಂದ್ರಿ, ನೀನು ಕೈ ಹಾಕಿದ ಮೇಲೆ ಹುಣ್ಮೆ ಚಂದ್ರಂಗೂ ಅಮಾಸೆನೆಯ. ಅದಕ್ಕೆ ಜಯ ನಿಂಗೆ, ಪಾರ್ವತಿ ನಂಗೆ. ಬರೋ ಆಸ್ತಿ ಎಲ್ಲ ನಮಗೆ. ಮಾವ, ಗೋಡನ್ ಗಡಂಗೆ ಮಾತ್ರೆ ಇಂಜೆಕ್ಷನ್ ಎಲ್ಲ ಕೊಟ್ಟಾಯ್ತು, ಇವಾಗ ಮಲ್ಕೊಂಡಿದ್ದಾರೆ. ಏನ್ ಮಾಡ್ತಿದ್ಯಾ ಮಾವ ನೀನು? ಯಾಕೆ, ಏನಾಯ್ತು ಪಾರು? ಏನೇನಾಗ್ಬೇಕು? ಗಂಡನ್ ಕೈಲಿ ಈ ಥರ ಎಲ್ಲ ಕೆಲಸ ಮಾಡ್ಸಂಗಿಲ್ಲ.
ತಪ್ಪು. ಅದ್ರಾಗ ಏನೈತಿ ಪಾರು, ನಮ್ಮ ಕೆಲಸ ನಾವು ಮಾಡೋದ್ರಲ್ಲಿ ತೆಪ್ಪೇನೈತಿ ಅಂತ ಹೇಳು. ಅದು ಅಲ್ಲದೆ ನೀನು ಡಾಕ್ಟ್ರ್ ಓದ್ದೋಳು ಪಾರು, ನೀನು ಅಂಗಡಿಗೆ ಬಂದು ಪಟ್ನ ಕಟ್ತೀನಿ ಅಂತೀಯ, ಇಲ್ಲಿಗೆ ಬಂದು ಈ ಕೆಲಸ ಎಲ್ಲ ಮಾಡ್ತೀನಿ ಅಂತೀಯ. ನಿನಗೆ ಹೆಂಗೆ ಹೇಳೋಣ? ಹೆಂಗೂ ಹೇಳ್ಬೇಡ. ಮೊದ್ಲದೇನೋ ಕೆಲಸ ಬಾಕಿ ಇತ್ತಲ್ಲ, ಅದನ್ನ ಮಾಡು. ಯಾವ ಕೆಲಸ ಪಾರು? ಓಹೋ, ದೊರೆಗೆ ಏನೇನು ಅಂತ ನೆನ್ಸಕ್ಕೆ ಒಬ್ರು ಇರ್ಬೇಕೇನೋ ಅಲ್ವಾ? ಅದೇ ಮಾವ, ಅಂಗಡಿ ಹತ್ರ ಏನೋ ಹೇಳಿದ್ದೆ ತಾನೇ ನೀನು, ಮನೆಗೆ ಹೋದ್ಮೇಲೆ ಮುದ್ದು ಮಾಡ್ತೀನಿ ಅಂತ. ಈಗ ಅಂಗಡಿ ಕೆಲಸ ಎಲ್ಲ ಮುಗೀತು, ಮನೆ ಕೆಲಸನೂ ಎಲ್ಲ ಮುಗೀತು, ಈಗ ಬಂದು ನಂಗೆ ಮುದ್ದು ಮಾಡಿ. ಮುದ್ದೆ ಉಂಡವನಿಗೆ ಮುದ್ದು ಮಾಡಕ್ ಬರಕ್ಕಿಲ್ಲ ಮ್ಯಾವ್. ಹಿಂಗೆ ಪೆದ್ದಂಗೆ ಹಾಡಿದ್ರೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ಬಿಡಲ್ಲ, ಮುದ್ದು ಮಾಡಲೇಬೇಕು. ಇಲ್ಲ ಅಂದರೆ ಗೊತ್ತಲ್ಲ, ಇಲ್ಲೇ ನೆಲ ಮೇಲೆ ಬಿದ್ದು ಒದ್ದಾಡಿ ಗಲಾಟೆ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ, ಮುದ್ದು ಮಾಡ್ತೀನಿ. ಆದ್ರೆ ನಂಗೆ ಈ ಚಿಕ್ಕ ಮಕ್ಕಳೆಲ್ಲ ಮುದ್ದು ಮಾಡಿ ಗೊತ್ತು, ಆದ್ರೆ ಈ ಲೇಡೀಸ್ರನ್ನ ಮುದ್ದು ಮಾಡಿ ಗೊತ್ತಿಲ್ಲ ಪಾರು ನಂಗೆ. ಏನಂತ ಲೇಡೀಸ್ರ? ನೋಡು, ಇನ್ನೊಂದ್ಸಲ ನಿನ್ನ ಬಾಯಲ್ಲಿ ಲೇಡೀಸ್ರು ಅಂತ ಬಂತು ಸರಿ ಇರೋದಿಲ್ಲ, ಗೊತ್ತಲ್ಲ? ಗೊತ್ತು. ಏನು? ಮಾರಿಗಡಿ ಡಾನು. ಪರವಾಗಿಲ್ವೇ, ನೆನ್ಪಿಟ್ಕೊಂಡ್ಬಿಟ್ಟಿದ್ಯಾ? ಸರಿ ಆಯ್ತು, ಚಿಕ್ಕ ಮಕ್ಳಿಗೆ ಮುದ್ದು ಮಾಡ್ತಾರಲ್ಲ ಆ ಥರ ಮುದ್ದು ಮಾಡು.